So, hello guys, this is Smoothie and welcome back to my new vlog on the same day. ಸೊ ಇವಾಗ ಒಂದು ರೈಡ್ ಮುಗೀತು. ಇಟ್ ವಾಸ್ ಅ ಫ್ಯಾಂಟಾಸ್ಟಿಕ್ ರೈಡ್. ಸೊ ನೀವು ಲಾಸ್ಟ್ ವ್ಲಾಗಲ್ಲಿ ನೋಡಿದ್ರಿ. ಸೊ ಇವಾಗ ನೆಕ್ಸ್ಟ್ ನನ್ನ ಪಯಣ ಜಡೆಕುಂಟೆಗೆ. ಯಾಕೆ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಒಬ್ರು ರಾಜ್ ಜಡೆಕುಂಟೆ ಅಂತ ಒಬ್ರು ಇದ್ದಾರೆ, ಕೇಳಿರ್ತೀರ ನೋಡಿರ್ತೀರ. ಸೊ ಅವರು ತುಂಬ ದಿನದಿಂದ ಅವ್ರ ಊರಿಗೆ ಕರೀತಾ ಇದ್ರು, ಯಾವುದೇ ಇವೆಂಟ್ಸ್ ಇದ್ರು ಕರೀತಾ ಇದ್ರು. ಬಟ್ ನಾನು ಅವತ್ತಿನ ದಿನ ಏನೋ ಬ್ಯುಸಿ ಆಗ್ತಿದ್ದೆ. ಬಟ್ ಈ ಸತಿ ಫುಲ್ಲು ಹೇಳೇ ಬಿಟ್ಟಿದ್ದಾರೆ ಬರಲೇಬೇಕು ನೀವು ಅಂತ. ಸೊ ಅದಕ್ಕೆ ಇವಾಗ ಹೋಗ್ತಾ ಇದ್ದೀನಿ. ಈಗ ನೋಡಿ ಹಿಂಗೆ ಹೋದ್ರೆ ಡಿ ಎಸ್ ಹಳ್ಳಿ ಇಂದ ಇದು ಆಕ್ಚುಲಿ ಚಳ್ಳಕೆರೆಯಿಂದನೂ ಹೋಗ್ಬೋದು, ಬಟ್ ಚಳ್ಳಕೆರೆಯಿಂದ ತುಂಬಾ ದೂರ ಆಗುತ್ತೆ. ಅದಕ್ಕೋಸ್ಕರ ಇಲ್ಲಿಂದನೇ ಹೋಗ್ತಾ ಇದ್ದೀನಿ. ಐ ಆಮ್ ರಿಯಲಿ ಟಯರ್ಡ್. ಸ್ವಲ್ಪ ಅದಕ್ಕೆ ಗ್ಯಾಪ್ ಕೊಟ್ಟಿದ್ದೀನಿ, ನಿಲ್ಸಿದ್ದೀನಿ. ಸೊ ಈಗ ಲೆಟ್ಸ್ ಗೋ, ಬನ್ನಿ. ಸೊ ಆಕ್ಚುಲಿ ಅವ್ರ ಅಡ್ರೆಸ್ ಹೇಳಿದ್ದನ್ನ ರೆಕಾರ್ಡ್ ಮಾಡ್ಕೊಂಡೆ. ಹೆಂಗಪ್ಪ ಇದು? ಓಕೆ, ಅದೇ ಜಸ್ಟ್ ಒನ್ಸ್ ರೆಕಾರ್ಡಿಂಗ್ ಕೇಳಿ ಹೋಗುವ. ಮೇನ್ ರೋಡ್ ಹೇಳ್ರಿ, ಅಡ್ಡದಾರಿನ ಹೇಳ್ರಿ, ರೆಕಾರ್ಡ್ ಆನ್ ಮಾಡಿದೀನಿ. ಹೌದಾ? ಈಗ ಚಿತ್ರದುರ್ಗದ ಚಳ್ಳಕೆರೆ, ಓಕೆ ಇಲ್ಲಿಂದ ಸಾಣಿಕೆರೆ, ಸಾಣಿಕೆರೆಯಿಂದ ಜಡಕುಂಟೆ. ಓಕೆ. ಇದು ಬೈಪಾಸ್ ಬರೋ ರೋಡು. ಹಾ ಇನ್ನೊಂದು ಅಡ್ಡದಾರಿ ಅಂದ್ರೆ ದೊಡ್ಡ ಸಿದ್ದವನಹಳ್ಳಿ, ಚಿತ್ರದುರ್ಗದಿಂದ ದೊಡ್ಡ ದೊಡ್ಡ ಸಿದ್ದವನಹಳ್ಳಿ, ಜಯನ್ ಕೋಟೆ, ಸೊಂಡೆಕೆರೆ, ಸಾಣಿಕೆರೆ, ಜಡಕುಂಟೆ. ಓಕೆ. ಎರಡು ಈ ಕಡೆ ರೂಟ್ ಎಷ್ಟು ಕಿಲೋಮೀಟರ್, ಈ ಕಡೆ ರೂಟ್ ಎಷ್ಟು? ಇವಾಗ ಈಗ ಹೇಳಿದ್ದು ಬಹಳ ಹತ್ರ, 34 ಕಿಲೋಮೀಟರ್ ಇದಾಗುತ್ತೆ. 50 ಕಿಲೋಮೀಟರ್ ಆಗುತ್ತೆ. ಸೊ ಹಾಗಾದ್ರೆ ಇವಾಗ ಡಿ.ಎಸ್. ಹಳ್ಳಿಯಲ್ಲ ತಿರ್ಕೊಂಡ್ಬಿಡ್ತೀನಿ ನಾನು. ಆಕ್ಚುಲಿ ಮುಂಚೆನೆ ಪ್ಲಾನ್ ಹಾಕಿದ್ದೆ ಇದು. ಡಿ.ಎಸ್. ಹಳ್ಳಿ, ಸೊಂಡೆಕೆರೆ, ಜಯನ್ ಕೋಟೆ, ಸಾಣಿಕೆರೆ, ಜಡೆಕುಂಟೆ. ಕರೆಕ್ಟಾ? ನಾವ್ ಹೆಂಗ್ ಗೊತ್ತಾ, ನಾವ್ ಒಂಥರ ಟೂರಿಸ್ಟ್ ಅಲ್ಲ, ಟ್ರಾವೆಲರು. ಸೊ ಇಲ್ಲಿ 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 ಅಂತ ಕೇಳ್ಕೊಂಡು ಹೋಗ್ತೀವಿ. ಸೊ ಬನ್ನಿ ಇವಾಗ ಹೋಗೋಣ. ಓಕೆ. ಎಲ್ರಿಗೂ ಲೈಫಲ್ಲಿ ಆಸೆ ಅನ್ನೋದು ಇದ್ದೇ ಇರುತ್ತೆ. ನನಗೂ ಇದಾವೆ, ತುಂಬಾ ಆಸೆಗಳಿದಾವೆ. ಬಟ್ ಏನಂದ್ರೆ ಆ ಆಸೆನ ತೀರಿಸ್ಕೊಳ್ಳೋಕ್ಕೆ ತುಂಬ ಕಷ್ಟಪಡಬೇಕು. ನಾನಿರೋ ಫೀಲ್ಡಿಂದ ನನ್ನ ಆಸೆಗಳನ್ನ ತೀರಿಸ್ಕೊಳ್ಳೋದು ತುಂಬ ಕಷ್ಟ. ಬಿಕಾಸ್ ನಾನು ಆ ಥರ ಫೀಲ್ಡ್ನ ಚೂಸ್ ಮಾಡಿಬಿಟ್ಟಿದ್ದೀನಿ ಆಲ್ರೆಡಿ. ಒಂಥರ ಹೆಂಗಂದರೆ ಸಿಗಾಕೊಂಡಿದ್ದೀನಿ ಅಂತ ಹೇಳಲ್ಲ, ಯಾಕಂದರೆ ಸಿಗಾಕೊಳ್ಳೋದಕ್ಕೆ ನನಗೆ ಯಾರು ಫೋರ್ಸ್ ಮಾಡ್ತಾ ಇಲ್ಲ ಮಾಡು ಅಂತ. ಇಟ್ಸ್ ಮೈ ಚಾಯ್ಸ್, ಇಟ್ಸ್ ಕಂಪ್ಲೀಟ್ಲಿ ಮೈ ಚಾಯ್ಸ್ ಆ್ಯಂಡ್ ಐ ಆಮ್ ಎಂಜಾಯಿಂಗ್ ಇಟ್. ಆ್ಯಂಡ್ ನನಗೆ ದಿನ ಮನೆಗೆ ಹೋಗಿ ನಾನು ಮಲಗಬೇಕಾದ್ರೆ ಒಂದ್ಸತಿ ಇವತ್ತು ಏನೇನಾಯಿತು, ನಾನು ಏನೇನು ಮಾಡಿದೆ ಅನ್ನೋದನ್ನು ನೆನೆಸ್ಕೊಂಡಾಗ ನನಗೆ ನಿಜವಾಗ್ಲೂ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಅಂತ ಹೋಗಿ ಮಲ್ಕೊತೀನಿ. ಅಪ್ಪ ಸುಸ್ತಾಯಿತು ಅಂತ ಹೋಗಿ ಮಲ್ಕೊತೀನಿ. ಬಟ್ ನನಗೆ ಅದರಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಇದೆ. ಬಿಕಾಸ್ ನಾನು ತುಂಬ ಕಡಿಮೆ ಜನ ಮಾಡೋವಂಥ ಕೆಲಸನ ನಾನು ಲೈಫಲ್ಲಿ ಮಾಡ್ತಾಯಿದ್ದೀನಿ. ಆ್ಯಂಡ್ ಐ ಥಿಂಕ್ ನಾನು ಮೋಸ್ಟ್ಲಿ ನಾನು ಇದೇ ಥರ ಇರೋದಕ್ಕೇ ನಾನು ಭೂಮಿಗೆ ಬಂದೇನೋ, ಈ ಥರ ಕೆಲಸಗಳನ್ನ ಮಾಡೋದಕ್ಕೆ ಭೂಮಿಗೆ ಬಂದೇನೋ ಅಂತ ಕೆಲವೊಂದ್ಸತಿ ಅನಿಸುತ್ತೆ. ತಪ್ಪು ಮಾಡಿದ್ದೀನಿ, ಹಲವಾರು ತಪ್ಪು ಮಾಡಿದ್ದೀನಿ, ಬಟ್ ತಿದ್ಕೊಂಡು ನಡೀತಾ ಇದ್ದೀನಿ. ಸೊ ಮನೆಯಲ್ಲೂ ಅಷ್ಟೇ, ಮನೇಲಿ ಸಪೋರ್ಟ್ ಇಲ್ಲ ಅಂದರೆ ಗೊತ್ತಲ್ಲ, ಏನೂ ಕಿತ್ಕೊಳ್ಳೋಕ್ಕಾಗಲ್ಲ. ಸೊ ಮನೇಲಿ ಸಪೋರ್ಟ್ ಇರೋದಕ್ಕೆ ಆ್ಯಂಡ್ ಅವರು ಪ್ರಾಣಿ ಪ್ರಿಯರಾಗಿರೋದಕ್ಕೆ ನಾನಿವತ್ತು ಯಾವ ವೇನಲ್ಲಿ ನಡೀತಾ ಇದ್ದೀನಲ್ಲ, ನನಗೊಂದು ದಾರಿ ಸಿಕ್ಕಿದೆ ಅಷ್ಟೆ. ಸೊ ನಾನು ಕೇಳ್ಕೊಳ್ಳೋದಿಷ್ಟೇ, ಸುತ್ತಮುತ್ತ ಇರೋರು ಏನೋ ಮಾಡ್ತಾರೆ, ಏನೋ ಊರು ಹಂಗೆ ಹೋಗ್ತಿದ್ದಾರೆ, ಲೈಫಲ್ಲಿ ಹಿಂಗೆ ಹೋಗ್ತಿದ್ದಾರೆ, ಫಾಸ್ಟಾಗಿ ಹೋಗ್ತಿದ್ದಾರೆ. ನನ್ನ ಪಕ್ಕ ಇವಾಗ ಒಂದು ಕಾರ್ ಪಾಸ್ ಆಗುತ್ತೆ, ಓಕೆನಾ, ಒಂದು ಫುಲ್ಲು ಒಂದು BMW ಪಾಸ್ ಆಗುತ್ತೆ ಗೊತ್ತಾ. ಸೊ ಅದನ್ನು ನೋಡ್ತೀನಿ ನಾನು, ನೋಡಿಬಿಟ್ಟು ಓಕೆ BMW ಆಸೆ ಇದೆ ನನಗೂ. ಬಟ್ ತೊಗೊಳಕ್ಕೆ ಎಷ್ಟು ಕಷ್ಟಪಡಬೇಕು ಏನು ಗೊತ್ತಾ, ಕೆಲವೊಂದು ಸತಿ ಲೈಫಲ್ಲಿ ನಾವು ಏನೋ ಆಸೆಗಳನ್ನ ತೀರಿಸ್ಕೊಳಕ್ಕೆ ಹೋಗಿ ಕೆಲವೊಂದಷ್ಟು ತಪ್ಪುಗಳನ್ನ ಮಾಡಿಬಿಡ್ತೀವಿ. ದುಡ್ಡು ಬೇಕು, ಆಸ್ತಿ ಬೇಕು, ಮನೆ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು. ಬಟ್ ನೆಮ್ಮದಿನೇ ಇಲ್ಲ ಅಂದರೆ ಅಷ್ಟೆಲ್ಲ ಮಾಡಿ ಏನು ಮಾಡೋಕ್ಕಾಗುತ್ತೆ ಗುರು? ಏನೂ ಮಾಡೋಕ್ಕಾಗಲ್ಲ ಅಲ್ವಾ? ಐ ಥಿಂಕ್ ಯಾವುದಿದು ಸೊಂಡೆಕೆರೆ. ಓಕೆ. ಜಡೆಕುಂಟೆ ಹೆಂಗೆ ಹೋಗ್ಬೇಕು? ಹಾಂ 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 ಹಾಂ
ಸಾಣಿಕೆರೆ ಹಿಂದೆ ಇತ್ತಲ್ಲ ಸಾಣಿಕೆರೆ. ಓ ಇನ್ನೂ ಮುಂದೆ ಇದೆಯಾ? ಓಕೆ. ಸೊ ಹಿಂಗೆ ಹೋಗ್ಬೇಕಾ? ಓಕೆ ಓಕೆ. ಹಾಂ, ತುಂಬ ದಿನ ಆಗಿತ್ತು ಆ್ಯಕ್ಚುಲಿ ಈ ಥರ ರೈಡೆಲ್ಲ ಬಂದು ಮಾಡಿ. ಹಳ್ಳಿ ವಾತಾವರಣ. ಸೊ ಗೈಸ್, ಫೈನಲಿ ಐ ಕೇಮ್ ಟು ಜಡೆಕುಂಟೆ. ಸೊ ಬನ್ನಿ ಫೋನ್ ಮಾಡೋಣ. ಮುಂದೆ ನೋಡ್ರೋಣ ಯಾಕಡೆ ಹಿಂಗೆ ಹೋಗ್ತಿದ್ದೀರ. ದೊಡ್ಡ ದೊಡ್ಡ ಲಾರಿಗಳೆಲ್ಲ ಮೈ ಮೇಲೆ ಬರೋ ಥರ ಅನಿಸ್ತೈತಿ ಊರಿಗೆ ಹೋದ ತಕ್ಷಣ. ಸೊ ಈಗ ಬನ್ನಿ ಫೋನ್ ಮಾಡಿ ಎಲ್ಲಿದ್ದಾರೆ ಏನು ಅಂತ ಕೇಳಿ ಹೋಗೋಣ. ರಕ್ಷಕರು ಸ್ಫೂರ್ತಿ ಅಂತೇಳಿ ದಂಡ ಪ್ಲೇಸ್ ಐತಿ ಚಿತ್ರದುರ್ಗ ನಮ್ಮೂರಿನ ಕಾರ್ಯಕ್ರಮಕ್ಕೆ ಬರುವಂತ ಆಹ್ವಾನ ಬಂದಿದ್ದೆ. ಪ್ರೀತಿಯಿಂದ ಬಂದಿದ್ದಾರೆ. ದಯವಿಟ್ಟು ಸ್ಫೂರ್ತಿ ಅವರಿಗೆ ಹೃದಯ ತುಂಬಿದ ಸ್ವಾಗತ ಸುಸ್ವಾಗತ. ಜೋರು ಚಪ್ಪಾಳೆ ಬಂದಿದೆ. ಇವರು ಪ್ರಸ್ತುತ ಹುಡುಗರ ತಜ್ಞರು ಸ್ಫೂರ್ತಿ ಅಂತೇಳಿ ಯೂಟ್ಯೂಬರ್ ಕೋಟೆನಾಡಿನ ಹುಡುಗಿ. ವೆಲ್ಕಮ್ ಅಮ್ಮ. ಸ್ಫೂರ್ತಿ ಅಂತೇಳಿ ಹುಡುಗ ರಕ್ಷಕರು ನಮ್ಮ ಕರೆಗೆ ಇಲ್ಲ, ಬಹಳ ವಿಶೇಷವಾಗಿ ಮಾಡ್ತೀವಿ. ನಮ್ ಗ್ರಾಮಕ್ಕೆ ಬರ್ಲೇಬೇಕಂದಾಗ ತಮ್ಮೆಲ್ಲಾ ಕೆಲಸಗಳು ಬದಿಗಿಟ್ಟು ಬಂದ ಗಾಯ್ಸ್, ಬಂದು ಇಲ್ಲಿ ಸೈಡಿಗೆ ಹಾಕಿ ಒಂದೆರಡು ನಿಮಿಷ ರೆಸ್ಟ್ ತಗೊಳ್ಳೋಣ ಅಂದರೆ ಗಾಡಿನೇ ಸ್ಟಾರ್ಟ್ ಆಗ್ತಿಲ್ಲ. ಎಂಥ ಜಾಗದಲ್ಲಿ ಇದೀನಿ ಗೊತ್ತಾ? ಲಿಟ್ರಲಿ ಯಾರೂ ಇಲ್ಲ. ಇವಾಗ ಒಬ್ಬರು ಬೈಕವ್ರು ಹೋದ್ರು, ಅವರು 4 ಕಿಲೋಮೀಟ್ರ್ ಹೋಗ್ಬೇಕು ಅಂತ ಹೇಳೋದ್ರು. ಏನು ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಎಂಥ ಟೈಮಲ್ಲಿ ಕೈ ಕೊಡ್ತು ಅಂದ್ರೆ ನನ್ನ ಬೇಬಿ ಇಲ್ಲಿನ 4-5 ಕಿಲೋಮೀಟ್ರ್ವರೆಗೂ ತಳ್ಕೊಂಡು ಹೋಗ್ಬೇಕಾ ಇವಾಗ. ಏನು ಮಾಡೋದು ಗೊತ್ತಾಗ್ತಿಲ್ಲ. ಅವರಿಗೆ ಫೋನ್ ಮಾಡಿದೆ, ರಾಜ್ ಜಡೆಕುಂಟೆ ಅಣ್ಣಂಗೆ. ಅವರು ಗಾಡಿ ಇಲ್ಲ ನನ್ನ ಹತ್ರ, ಮೆಕ್ಯಾನಿಕ್ಕು ಸಿಗಲ್ಲ, ಮುಂದೆನೇ ಹೋಗ್ಬೇಕು, ತಡಿ ಏನಾದ್ರು ಮಾಡ್ತೀನಿ ಅಂತ ಅಂದಿದ್ದಾರೆ. ಯಾಕೋ ಬೇಬಿನ ಭಾಳ ಉಜ್ಜಾಡ್ಬಿಟ್ಟಿದ್ದೀನಿ ಇವತ್ತು ಆ್ಯಕ್ಚುಲಿ. ಅದಕ್ಕೇನಾದರೂ ಹಿಂಗೆ ಆಗ್ತಾಯಿತ್ತಾ? ಚಳ್ಳಕೆರೆಗೆಲ್ಲ ಓಡಾಡ್ತೀನಿ, 2 ಸತಿ ಓಡಾಡ್ತೀನಿ ಚಳ್ಳಕೆರೆಗೆ. ಅದಕ್ಕಿನ್ನ ಇದು ಆ್ಯಕ್ಚುಲಿ ನೋಡೋಣ ಏನಾಗುತ್ತೆ. ಯಾರು ಬಂದು ಅಟ್ಲೀಸ್ಟ್ ಟೋಚಾರು ಕೊಟ್ಟರೆ ಏನಾದ್ರು ಮಾಡ್ಬೋದು. ಬ್ಯಾಟ್ರಿ ಏನಾರು ಆಗೈತಾ ಏನೋ ಗೊತ್ತಾಗ್ತಿಲ್ಲ. ಹೌದಾ? ಹಾಂ, ಬಂತಲ್ಲ. ಆಯ್ತು, ಮಾಡೋಣ. ಹಿಂಗೋ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಿದ್ದಲ್ಲ. ಏನು ಮಾಡಿದ್ರಣ ನನಗೂ ಹೇಳ್ಕೊಡ್ರಿ. ಸರಿ ಅಣ್ಣ, ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ಇರಲಿ ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಈಗ ಸೀರಿಯಸ್ಲಿ ಅಪ್ಪ ಸ್ಟಾರ್ಟೇ ಆಗಲ್ಲ ಅನ್ಕೊಂಡಿದ್ದೆ. ಅಣ್ಣ ಏನೇನೋ ಮಾಡಿ ಸ್ಟಾರ್ಟ್ ಮಾಡ್ಕೊಟ್ಬಿಟ್ರು. ಫುಲ್ ಖುಷಿ ಆಗ್ತಿದೀವಿ. ಎಲ್ಲೂ ನಿಲ್ಸಲ್ಲಪ್ಪ ನಾನಂತೂ. ಡೈರೆಕ್ಟ್ ದುರ್ಗ ಹೊಡಿತೀನಿ ಇವಾಗ. ಕಿತ್ಕೊಂಡು ಹೊಡಿತೀನಿ. ಯಾರೆಷ್ಟು ಬೇಡ, ಯಾತದು ಬೇಡ. ಯಾವ್ದು ಗುರು ಇದು ಜನನೇ ಓಡಾಡಲ್ಲ ಅಂತ ಜಾಗ ಇದು. ಯಪ್ಪ ಕ್ರೇಜಿ. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು. ಬಾಯ್. ತಗೊಳ್ಳಿ ಬ್ರೋ. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು.